ಹ್ಯಾಪಿ ಹುಟ್ಟುಹಬ್ಬ ಯಾವಾಗ? ಏನಪ್ಪ ಇವತ್ತು ಹ್ಯಾಪಿ ಬರ್ಡೇ ಸಂಚಿಕೆನ ಅಂದರೆ ಖಂಡಿತವಾಗಿ ಕೂಡ ಇಲ್ಲ. ಎಲ್ಲದಕ್ಕೂ ನಾವು ಈ ಸಂಖ್ಯೆಯನ್ನು ಬಳಸ್ತೀವಿ. ಸಮಯ ಎಷ್ಟು? ಸಂಖ್ಯೆ. ನಿಮ್ಮ ವಯಸ್ಸೆಷ್ಟು? ಸಂಖ್ಯೆ. ಸಂಬಳ ಎಷ್ಟು? ಸಂಖ್ಯೆ. ಹೀಗೆ ಎಲ್ಲದಕ್ಕೂ ಜೀವನದಲ್ಲಿ ಈ ಸಂಖ್ಯೆಯನ್ನು ಬಳಸ್ತಕ್ಕಂಥದ್ದು ಬರುತ್ತೆ. ಈ ಸಂಖ್ಯೆ ಇಲ್ಲದೆ ಜೀವನ ಇಲ್ವಾ ಅನ್ನೋ ಪ್ರಶ್ನೆಗೆ ಉತ್ತರ ಖಂಡಿತ ಇಸ್ ನೋ. ವೆಲ್ಕಮ್ ಟು ಅಂತಹ ಅದ್ಭುತವಾದಂತಹ ಮ್ಯಾಜಿಕ್ ನಂಬರ್ನ ಸಂಚಿಕೆಗೆ ನಾನು ನಿಮ್ಮ ಪಟಾಕಿ ಯಶು ಆರ್. ಸ್ನೇಹಿತರೆ, ತುಂಬ ಥ್ಯಾಂಕ್ ಯು, ಹಾರ್ಟ್ಫುಲಿ ಥ್ಯಾಂಕ್ ಯು. ಬಿಕಾಸ್ ನನ್ನ ಚಾನಲ್ಗೆ ತುಂಬ ಸಪೋರ್ಟ್ ಮಾಡ್ತಿದ್ದೀರಾ. ಹೀಗೆ ಸಪೋರ್ಟ್ ಮಾಡಿ ನನ್ನ ಜವಾಬ್ದಾರಿ ಇನ್ನೂ ಹೆಚ್ಚಾಗ್ತಾ ಇದೆ. ಇವತ್ತು ಒಂದು ಪರ್ಟಿಕ್ಯುಲರ್ ಆದಂತಹ ಮ್ಯಾಜಿಕ್ ನಂಬರ್ ಬಗ್ಗೆ ಮಾತಾಡ್ತಾ ಹೋಗೋಣ. ಆ ನಂಬರ್ ಯಾವುದು ಅಂತಂದರೆ 24 24 24. ಈ 24 ಅನ್ನೋದು ಒಂದು ಯೂನಿವರ್ಸ್ಗೆ ಡೈನಾಮಿಕ್ ಆಗಿ ಒಂದು ಮ್ಯಾಜಿಕ್ ಆಗಿರ್ತಕ್ಕಂತಹ ನಂಬರ್ ಅಂತಲೇ ನಾನು ಹೇಳೋದು ಬೇಕಾಗಿಲ್ಲ. ಎಲ್ಲರೂ ಕೂಡ ಬಹುತೇಕ ಎಲ್ಲ ಒಂದು ಸಂಖ್ಯಾಶಾಸ್ತ್ರಜ್ಞರು ಕೂಡ ಹೇಳಿದ್ದಾರೆ. ಸೊ ಈ 24 ಅಂದ ತಕ್ಷಣ ನಮಗೆ ನೆನಪಾಗೋದು ಡಾಕ್ಟರ್ ರಾಜ್ಕುಮಾರ್ ಅವರು ನೆನಪಾಗ್ತಾರೆ. ನಮ್ಮ ಡಾಕ್ಟರ್ ರಾಜ್ ಅವರ ಬರ್ತ್ ಡೇಟ್ ಬಂದು ಏಪ್ರಿಲ್ 24. ಏಪ್ರಿಲ್ 24 ಅಂತ ಅಂದರೆ ಎಷ್ಟೋ ಜನ ಅದರಲ್ಲಿ ಸಾಧನೆ ಮಾಡಿದ್ದಾರೆ, ಅವ್ರಿಗೆ ಅದೃಷ್ಟ ಇದೆ ಅಂತ ನಾವು ಕೇಳಿದ್ದೀವಿ. ಸೊ ಸಿಸ್ ಪವರ್ ಆಫ್ 24. ನೀವು ಹೇಳ್ಬೋದು, ಏನು ಇದು ಕಡ್ದು ದಬ್ಬ ಹಾಕಿರೋಂತಹದ್ದು 24, ಎಲ್ಲ ನಂಬರ್ಗೂ ಹಾಗಾದ್ರೆ ವ್ಯಾಲ್ಯೂ ಇಲ್ವಾ ಅಂತ. ಪ್ರತಿಯೊಂದು ನಂಬರ್ಗೂ ಕೂಡ ಅದರದೇ ಆದಂಥ ಒಂದು ಪವರ್ ಇರುತ್ತೆ. ಸೊ ಹಾಗೆ ಬೆಟರ್ ದೆನ್ ಇದಕ್ಕೂ ಒಂದು ಪವರ್ಫುಲ್ ಇದೆ. 24 ಅನ್ನೋ ನಂಬರ್ನ ಹೇಗೆ ನಮ್ಮ ಜೀವನದಲ್ಲಿ ಅಟ್ರಾಕ್ಟ್ ಮಾಡ್ತಕ್ಕಂತಹದ್ದು, ನಾವು ಬಯಸೋದನ್ನೆಲ್ಲ ಹೇಗೆ ಅಟ್ರಾಕ್ಟ್ ಮಾಡ್ಕೊಳ್ತಕ್ಕಂಥದ್ದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಏನೆಷ್ಟು ಈ 24ಗೂ ನನಗೂ ಕನೆಕ್ಷನ್ನೇ ಇಲ್ಲ, ಹೇಗೆ ಅದನ್ನು ನಾವು ಕನೆಕ್ಷನ್ ಮಾಡಿಕೊಂಡು ಅಟ್ರಾಕ್ಟ್ ಮಾಡ್ಕೊಳ್ಳೋದು ಅಂತ ನೀವು ಕೇಳೋದಾದರೆ ಖಂಡಿತವಾಗಿ ಕೂಡ ಕನೆಕ್ಷನ್ ಮಾಡಿಕೊಂಡು ಅದನ್ನು ಡೀಲ್ ಮಾಡಿಕೊಂಡು ಅಟ್ರಾಕ್ಟ್ ಮಾಡ್ಕೊಳ್ತಕ್ಕಂಥದ್ದೇ ಇವತ್ತಿನ ಸಂಚಿಕೆ. ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ. ಫಸ್ಟ್ ಆಫ್ ಆಲ್, ಈ 24ನ ಪ್ರಭಾವ ಏನು ಅಂತ ನೀವು ಕೇಳೋದಾದರೆ 24 ಲೈನ್ಸ್ ಫೋಕಸ್ ಅಂತ ಏನು ಹೇಳ್ತಾರೆ, ಅಶೋಕ ಚಕ್ರದಲ್ಲಿದೆ. 24 ಗಂಟೆಗಳಿವೆ ಒಂದು ದಿನದಲ್ಲಿ. 24 ಬುದ್ಧ ತೀರ್ಥಂಕರರಿದ್ದಾರೆ ಜೈನಿಸಮಲ್ಲಿ. 24 ಅವತಾರಗಳಿದ್ದಾವೆ ವಿಷ್ಣುವುದು. ಈ ದಶಾವತಾರವ ಅಂದರೆ ಖಂಡಿತವಾಗಿಯೂ ಕೂಡ ಅಲ್ಲ, 24 ಅವತಾರ ಅಂದರೆ ವಿಷ್ಣುವುದು. ಹೀಗೆ ಪ್ರತಿಯೊಂದು ಆಲ್ ಅಬೌಟ್ ಎಲ್ಲದರೂ ಕೂಡ ಈ 24 ಅನ್ನೋದು ಅದಕ್ಕೆ ಅದರದೇ ಆದಂಥ ಒಂದು ಮುಖ್ಯ ಒಂದು ಸ್ಥಾನವನ್ನು ಇದೆ. ಸೊ ಈ ಗೋಲ್ಡ್ ಅಂತ ಬಂದರೂ ಕೂಡ 24 ಕ್ಯಾರೆಟ್ ಗೋಲ್ಡ್ ಅಂತಲೂ ಕೂಡ ಅದಕ್ಕಿದೆ. ಈ ಸ್ಪೋರ್ಟ್ಸ್ಗಿದೆ, ಮ್ಯೂಸಿಕ್ ಇದೆ, ಪ್ರತಿಯೊಂದಕ್ಕೂ ಕೂಡ ಈ 24 ಇದೆ. ಸೊ ಟೋಟಲಿ ಹೇಳಬೇಕಂತಂದರೆ 24 ಇಸ್ ಗೋಲ್ಡನ್ ನಂಬರ್. ಏನದು ಕಡ್ದು ಗುಡ್ಡೆ ಹಾಕಿರ್ತಕ್ಕಂಥದ್ದು 24 ನಂಬರ್ ಅಂತ ನೀವು ಮತ್ತೆ ನನ್ನನ್ನು ಕೇಳೋದಾದರೆ ಖಂಡಿತವಾಗೂ ಕೂಡ ಪ್ರತಿಯೊಂದು ನಂಬರ್ಗೂ ಅದರದ್ದೇ ಆದ ಓನ್ ಪೊಟೆನ್ಷಿಯಲ್ ಇರುತ್ತೆ. ಓಕೆ, ಇದಕ್ಕೂ ಹಾಗೆ ಇದರದ್ದೇ ಆದಂತಹ ಬೆಸ್ಟ್ ಒಂದು ಪವರ್ಫುಲ್ ನಂಬರ್ ಇದು. ಅದ್ರ ಬಗ್ಗೆ ಇವತ್ತು ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ. ಸೊ 2 + 4 ಎಷ್ಟು? ಬೇಸಿಕ್ ಮ್ಯಾಥಮೆಟಿಕ್ಸು 6. ಆ 6 ಅಂದ್ರೇ ಶುಕ್ರ ಗ್ರಹ. ಈ ಶುಕ್ರ ಅಂತ ಅಂದ್ರೇ ವೀನಸ್, ಐಷಾರಾಮಿ ಜೀವನ. ನಿಮ್ಮ ಸೌಂದರ್ಯ ಅಂದರೆ ವೀನಸ್, ನಿಮ್ಮ ಹ್ಯಾಪಿನೆಸ್ ಅಂದರೆ ವೀನಸ್. ಸೊ ಈ ಥರ ವೀನಸ್ ಆಗಿದ್ರೆ ಒಂದು ಐಷಾರಾಮಿ ಜೀವನ. ಈ ಶುಕ್ರ ಗ್ರಹ ಅದು ಬಿಟ್ಟು 2 + 4 ಎಕ್ಸ್ಟ್ರಾ ಅದನ್ನು ಅಡಾಪ್ಟ್ ಮಾಡಿ ಬಿಟ್ಟು ಅದನ್ನು ಕ್ಲಿಯರ್ ಮಾಡಿ ಅದನ್ನು ಕೂಡಿಸ್ಕೊಂಡ್ರೆ 24. ಇದು ಕ್ಲಾರಿಟಿ ಸಿಕ್ತು ನಿಮಗೆ. ಈ 24 ಅನ್ನೋದನ್ನು ಈ ಶುಕ್ರ ಗ್ರಹದಲ್ಲಿ ನಾವು ಎಲ್ಲಿ ಬರ್ಕೊಳ್ಬೇಕು? ಸೊ ನಾವು ಆ ಶುಕ್ರ ಗ್ರಹ ತಗೊಂಡ್ರೆ ಕೈನಲ್ಲಿ ಶುಕ್ರ ಗ್ರಹ ಅನ್ನೋದು ಇಲ್ಲಿ ಬರುತ್ತೆ. ಸೊ ಎಲ್ಲ ಗ್ರಹಗಳ ಮಧ್ಯೆ ಇಲ್ಲಿ ಬರುತ್ತೆ. ಫಾರ್ ಎಕ್ಸಾಂಪಲ್, ಈ ಶುಕ್ರ ಗ್ರಹ ನಿಮ್ಮ ಲೈಫ್ ಲೈನ್ ಇದೆಯಲ್ವಾ ನೋಡಿ, ನಿಮ್ಮ ಲೈಫ್ ಲೈನ್ ಹೆಬ್ಬೆಟ್ಟಿನ ಕೆಳಗಡೆ ಭಾಗದಲ್ಲಿ ಈ ಶುಕ್ರ ಗ್ರಹ ಬರುತ್ತೆ. ಏನೋ ಬರ್ಕೊಬಿಟ್ಟಿದ್ದೀರಾ ಅಂತ ನೀವು ಅಂದ್ಕೊಂಡಿದ್ದೀರಾ? ಎಕ್ಸಾಕ್ಟ್ಲಿ 24 ಅಂತ ಬರ್ಕೊಂಡಿದ್ದೀನಿ. ನೀವು ಕೂಡ ಬ್ಲೂ ಇಂಕಲ್ಲಿ ಈ ಜಾಗದಲ್ಲಿ 24 ಅಂತ ಬರ್ಕೊಳ್ಳಿ. ಸೊ ಈ ಬರ್ಕೊಳ್ಳೋದ್ರಿಂದ ನಮಗೆ ಏನು ಸಿಗುತ್ತೆ? ಯಶು ನೀ ಹೇಳ್ದಾಗೆಲ್ಲ ಮಾಡ್ದೆಪ್ಪ, ಏನಂತ ಬಿಗ್ ಡೀಲ್ ಏನು ಅಂತ ನೀವು ಕೇಳ್ಬೋದು. ಈ 24 ಈ ಜಾಗದಲ್ಲಿ ನಿಮ್ಮ ವೀನಸ್ ಏನಾದರೂ ವೀಕ್ ಆಗಿತ್ತು ಅಂದರೆ ಅದು ಸ್ಟ್ರೆಂತ್ ಆಗುತ್ತೆ. ನಿಮಗೆ ಏನಾದರೂ ನೀವು ಏನನ್ನ ಕಳ್ಕೊಂಡಿದ್ದೀರಾ ಅದನ್ನೆಲ್ಲ ಪಡ್ಕೊಳ್ತಕ್ಕಂತಹ ಶಕ್ತಿ ಇದಕ್ಕಿದೆ, ಎನರ್ಜಿ ಇದಕ್ಕಿದೆ. ಸೊ ಕೆಲಸ ಕಳ್ಕೊಂಡಿರೋರು ಕೆಲಸ ಅವಕಾಶಗಳು ಸಿಗುತ್ತೆ. ದುಡ್ಡು ಕಂಡುಕೊಂಡಿರೋರು ದುಡ್ಡನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಕ್ಕಂಥವ್ರು ದುಡ್ಡನ್ನ ಮಾಡ್ತೀರಾ. ಯಾವುದೋ ಒಂದು ಜಾಗದಲ್ಲಿ ಹೂಡಿಕೆನ ಮಾಡಿರ್ತೀರಾ, ಅದು ರಿಟರ್ನ್ಸ್ ಬರ್ತಿರಲ್ಲ, ಆ ದುಡ್ಡು ರಿಟರ್ನ್ಸ್ ಬರುತ್ತೆ. ಸೊ ಈ ಥರ ಬರ್ಕೊಳ್ಳೋದ್ರಿಂದ ನಿಮ್ಮ ಎಲ್ಲ ಅಟ್ರಾಕ್ಷನ್ಗಳು ಕೂಡ ಅಟ್ರಾಕ್ಟ್ ಆಗ್ತಕ್ಕಂತಹ ಸಿಚುವೇಶನ್ಸ್. ಈ ಜಾಗದಲ್ಲಿ 24 ಅನ್ನೋ ನಂಬರನ್ನು ನೀವು ಬರ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಸೊ ನಾನು ಆಬ್ವಿಯಸ್ಲಿ ಡೈನಾಮಿಕ್ ಹ್ಯಾಂಡಲ್ಲಿ
ನೀವೇನಾದರೂ ರೈಟ್ ಹ್ಯಾಂಡಲ್ಲಿ ಬರ್ಕೊಳ್ತೀರಾ ಅನ್ನೋದಾದರೆ ರೈಟ್ ಹ್ಯಾಂಡಲ್ಲೇ ಬರ್ಕೊಳ್ಳಿ. ನಾನು ಆಬ್ವಿಯಸ್ಲಿ ಲೆಫ್ಟ್ ಹ್ಯಾಂಡಲ್ಲಿ ರೈಟಿಂಗ್ ಮಾಡೋದ್ರಿಂದ ಈ ಹ್ಯಾಂಡಲ್ಲಿ ಬರ್ಕೊಳ್ತೀನಿ. ಇದರಿಂದ ಎರಡು ಲಾಜಿಕ್ ಇದೆ. ಏನು ಗೊತ್ತಾ, ನೀವೇನಾದರೂ ರೈಟ್ ಹ್ಯಾಂಡಲ್ಲಿ ಬರ್ಕೊಳ್ಬೇಕು ಅಂತಂದರೆ ಸೈಕಲ್ ಹೊಡಿಬೇಕಾಗುತ್ತೆ. ಮತ್ತು ಆಬ್ವಿಯಸ್ಲಿ ಡೈನಾಮಿಕ್ ಹ್ಯಾಂಡ್ನಲ್ಲಿ ನಾವು ಆಲ್ಮೋಸ್ಟ್ ಎಲ್ಲ ಕೆಲಸಗಳನ್ನ ಮಾಡ್ತಾ ಇರ್ತೀವಿ, ಅವಾಗವಾಗ ಅಳಿಸೋಗ್ತಾ ಇರುತ್ತೆ. ಸೊ ಹಾಗಾದರೆ ಈ ಕೈನಲ್ಲಿ ಅಳಿಸೋಗಲ್ವಾ ಅಂತ ನೀವು ಕೇಳ್ಬೋದು. ಈ ಕೈನಲ್ಲೂ ಕೂಡ ಅಳಿಸೋಗುತ್ತೆ. ಸೊ ಅಳಿಸೋದ್ರು ಮತ್ತೆ ಕೂಡ ನೀವು ಬರ್ಕೋಬೇಕಾಗುತ್ತೆ. ಸ್ನಾನ ಮಾಡಿ ಡೈಲಿ ಬರ್ಕೊಳ್ಳೋದ್ರಿಂದ ಏನಾಗುತ್ತೆ, ನಿಮ್ಮ ಕೈ ಚರ್ಮ ಏನಾದರೂ ಕಿತ್ತು ಬರುತ್ತಾ? ಇಲ್ಲ ಅಲ್ವಾ. ಬರ್ಕೊಳ್ಳೋದ್ರಿಂದ ಏನು ನಷ್ಟ ಆಗುತ್ತೆ, ಬ್ಲೂ ಪೆನ್ನಲ್ಲಿ ಓಕೆ, ಬ್ಲೂ ಪೆನ್ನಲ್ಲಿ 24 ಅನ್ನಂತ ಬರ್ಕೊಳ್ಳೋದ್ರಿಂದ ನಿಮ್ಮ ವೀನಸ್ ಸ್ಟ್ರೆಂತ್ ಆಗುತ್ತೆ, ಐಷಾರಾಮಿ ಕಡೆ ಅಟ್ರಾಕ್ಟ್ ಆಗ್ತಾ ಹೋಗುತ್ತೆ. ಮತ್ತು ಇನ್ನು ನಾವು ವಾಸ್ತವದ ಪ್ರಕಾರ ನೋಡೋದಾದರೆ ಈ ದಿಕ್ಕುಗಳು ಹೇಳ್ತೀವಿ, ಪೂರ್ವ, ಪಶ್ಚಿಮ, ದಕ್ಷಿಣ ಅಂತ ಈ ಥರ ದಿಕ್ಕುಗಳನ್ನ ಹೇಳ್ತೇವೆ. ಸೊ ನಿಮಗೆ ಏನಾದರೂ ನಿಮ್ಮ ಮೈ ಮೇಲೆ ಈ ಸಂಖ್ಯೆನ ಬರ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂತ ಅಂದರು, ನಿಮ್ಮ ದಕ್ಷಿಣ ಗೋಡೆ ಮೇಲೆ ಪ್ಲೈನ್ ಶೀಟಲ್ಲಿ ಬ್ಲೂ ಇಂಕಲ್ಲಿ 24 ಅಂತ ಬರೆದು ಅಂಟಿಸ್ಬಿಡಿ. ಯಾಕೆ ಸೌತ್ ದಕ್ಷಿಣ ಗೋಡೆಯಲ್ಲಿ ಅಂತ ನೀವು ಕೇಳೋದಾದರೆ, ಸೌತ್ ಯಾವಾಗಲೂ ಕೂಡ ನಾರ್ತ್ ನೋಡ್ತಾ ಇರುತ್ತೆ. ಸೊ ನಾರ್ತಲ್ಲಿ ಯಾರಿರ್ತಾರೆ, ಕರೆಕ್ಟ್ ಕುಬೇರ ಇರ್ತಾನೆ. ಸೊ ಆ ಕುಬೇರ ಯಾವಾಗಲೂ ನಿಮ್ಮನ್ನು ಐಷಾರಾಮನ ಹೆಚ್ಚು ಮಾಡ್ತಾ ಇರ್ತಾನೆ. ಸೊ ಇವಾಗ ಅದನ್ನು ಹೇಗೆ ವೈ ಶುಡ್ ಅಂತ ನೀವು ಕೇಳೋದಾದರೆ, ಇವಾಗ ಆ್ಯಂಡ್ರಾಯ್ಡ್ ಫೋನ್ ಇದೆ, ಆ್ಯಪ್ಸ್ಗಳು ಬರ್ತವೆ, ಅದರಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಮ ಮನೆಯ ಮಧ್ಯಭಾಗದಲ್ಲಿ ಫೋನನ್ನು ಕ್ಯಾಂಪಸನ್ನು ಇಟ್ಟು ಶೋ ದಿಸ್ ಡೈರೆಕ್ಷನ್ ಅಲ್ಲಿ ನಿಮಗೆ ತೋರಿಸುತ್ತೆ. ನೀವು ಸೌತ್ ಕಡೆ ಬರೆದು ಪ್ಲೈನ್ ಶೀಟಲ್ಲಿ ಚಿಕ್ಕದಾಗಿ 24 ಅಂತ ಬರೆದು ಅದು ನಾರ್ತ್ ನೋಡೋ ಹಾಗೆ ನೀವು ಇದು ಮಾಡಿ. ಇವಾಗ ನಾನು ನಿಮ್ಮನ್ನು ನೋಡ್ತಾ ಇರ್ತಕ್ಕಂಥದ್ದು ಸೌತ್ ವೆಸ್ಟ್ ಇದು ಓಕೆ. ಸೊ ಹಾಗಾಗಿ ನೀವು ಈ ರೀತಿ ಪ್ಲೈನ್ ಶೀಟಲ್ಲಿ 24ನ ಬರೆದು ಇಡೋದ್ರಿಂದ ನೀವು ಅಂದ್ಕೊಂಡಿರ್ತಕ್ಕಂಥದ್ದನ್ನೆಲ್ಲ ನಿಮ್ಮ ಜೀವನದಲ್ಲಿ ಅದ್ಭುತವಾದಂತಹ ಬದಲಾವಣೆಗಳನ್ನೇ ನೋಡಬಹುದು. ಸೊ ವೈ ಡು ನಾಟ್, ಇದೆಲ್ಲ ಹೇಗೆ ನಂಬೋದಕ್ಕೆ ಆಗೋದಿಲ್ಲ, ಇದೆಲ್ಲ ನನ್ನ ಮೇಲೆ ನಂಬಿಕೆನೇ ಇಲ್ಲ ಯಶು ಅನ್ನೋರು ಏನಾದ್ರು ಇದ್ದರೆ ಸುಮ್ಮನೆ ಹಾಗೆ ಬರೆದು ನೋಡಿ, ಅದರಿಂದ ಏನು ಎಷ್ಟಾಗುತ್ತೆ, ನೀವು ಖಂಡಿತ 100ಗೆ 200% ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗುತ್ತೆ. ನನಗೆ ಬಂದು ಪುಟಾಣಿಯ ಕಮೆಂಟ್ ಬಾಕ್ಸ್ ಓಕೆ, ಬರೆದು ನೋಡಿ. ನಿಮಗೆ ಯಾರಾದರೂ ಇದ್ರ ಮೇಲೆ ನಂಬಿಕೆ ಏನಲ್ಲ, ಯಾರ ಮನೆಗಾದರೂ ನಿಮಗೆ ಹತ್ತಿರ ಪರಿಚಯ ಅಥವಾ ರಿಲೇಷನ್ ಅವ್ರ ಗೋಡೆ ಮೇಲೆ ದೊಡ್ಡದಾಗಿ ಏನು ಬೃಹದಾಕಾರದಲ್ಲಿ ಬರಿಬೇಕಂತ ಏನಿಲ್ಲ, ಚಿಕ್ಕದಾಗಿ ಬರೆದ್ಬಿಟ್ಟು ಬನ್ನಿ. ಖಂಡಿತವಾಗಿಯೂ ಕೂಡ ಅವ್ರ ಮನೆಗಳಲ್ಲೂ ಕೂಡ ಬದಲಾವಣೆಗಳನ್ನ ನಾವು ನೋಡ್ತಕ್ಕಂಥದ್ದನ್ನು ನೋಡ್ಬೋದು. ಜೀವನದಲ್ಲಿ ಏನಾದರೂ ಒಂದು ಅಟ್ರಾಕ್ಟ್ ಮಾಡ್ತಾ ಇರಬೇಕು. ಪ್ರತಿಯೊಂದಕ್ಕೂ ಕೂಡ ಪ್ರತಿಯೊಂದು ವ್ಯಾಲ್ಯೂಯೇಬಲ್ ಇರುತ್ತೆ. ಪ್ರತಿಯೊಂದು ಸೈಂಟಿಸ್ಟು ಕೂಡ ಒಂದು ನಂಬರ್ಗೆ ಅದರದ್ದೇ ಆದಂತಹ ಒಂದು ಪ್ರಾಮುಖ್ಯತೆನ ಕೊಡ್ತಾರೆ. ಸೊ ಇನ್ನೊಂದು ಬೆನಿಫಿಟ್ ಏನು ಗೊತ್ತಾ, ಇದರಲ್ಲಿ ನಮ್ಮ ಬಾಡಿನಲ್ಲಿ ಏನಾದರೂ ಪೇಯ್ನ್ ಇದ್ದರೆ ಅದು ಬರ್ಕೊಂಡ್ರೆ ಇಟ್ ಈಸ್ ಪೇಯ್ನ್ ಇಸ್ ರಿಮೂವ್. ಫಾರ್ ಎಕ್ಸಾಂಪಲ್, ನಿಮಗೆ ಏನಾದರೂ ಮಂಡಿನಲ್ಲಿ ನೋವಿತ್ತು ಅಂದರೆ ಆ ಮಂಡಿ ಮೇಲೆ 24 ಅಂತ ಬರ್ಕೊಂಡ್ರೆ ಇಟ್ ಈಸ್ ಆ ನೋವು ಇಸ್ ಪೇಯ್ನ್ ರಿಮೂವ್. ನಿಜವಾಗ್ಲೂ ಕೂಡ ಆ ನೋವು ಕಡಿಮೆ ಆಗುತ್ತೆ, ನೋವು ರಿಲ್ಯಾಕ್ಸ್ ಆಗುತ್ತೆ, ಕಂಪ್ಲೀಟ್ಲಿ ನೋವು ಇನ್ನು ಬರೋದೇ ಇಲ್ಲ. ಒಂದ್ಸಲ ಬರೆದು ನೋಡಿ, ಟ್ರೈ ಮಾಡಿ ಹಾಗೆ ಓಕೆ. ಸೊ ಮೋರೆವರ್ ಪರ್ಟಿಕ್ಯುಲರಿ ಬೆಸ್ಟ್ ಆ್ಯಂಡ್ ಬ್ಯೂಟಿಫುಲ್ ಆದಂತಹ ಮ್ಯಾಜಿಕ್ ವರ್ಕ್ ಇದು. ಮ್ಯಾಜಿಕ್ ನಂಬರ್ ಪ್ರತಿಯೊಂದು ನಾನು ಆವಾಗಲೇ ಹೇಳಿದಾಗೆ ಪ್ರತಿಯೊಂದು ನಂಬರಿಗೂ ಕೂಡ ಅದರದ್ದೇ ಆದಂತಹ ಒಂದು ಪವರ್ ಇದೆ. ಇದನ್ನು ನಾನು ಹೇಳ್ತಿಲ್ಲ, ತುಂಬ ಈ ವರ್ಲ್ಡಲ್ಲಿ ಇರ್ತಕ್ಕಂಥ ಜ್ಯೋತಿಷರು, ಸಂಖ್ಯಾಶಾಸ್ತ್ರಜ್ಞರು ಪ್ರತಿಯೊಬ್ಬರು ಕೂಡ ಹೇಳಿರ್ತಕ್ಕಂತಹ ಇದು ಒಂದು ಕಲಿಕೆ. ಈ ಕಲಿಕೆನ ನಾನು ಹೇಳ್ತಾ ಇದ್ದೀನಿ ಅಂತ ನಾನು ಬಯಸೋದಿಲ್ಲ. ಈ ಕಲಿಕೆನ ತುಂಬ ಹಲವಾರು ಭಾಷೆಗಳಲ್ಲಿ ಎಡಿಟ್ ಮಾಡಿದ್ದಾರೆ. ಅದನ್ನು ನಾನು ನಮ್ಮ ಕನ್ನಡ ಭಾಷೆಯಲ್ಲಿ ಮಾಡಿದಾರಾ ಇಲ್ವಾ ನನಗೆ ಗೊತ್ತಿಲ್ಲ. ಅದನ್ನು ನಾನು ಡೆಡಿಕೇಟ್ ಮಾಡ್ತಿದ್ದೀನಿ. ಖಂಡಿತವಾಗಿಯೂ ಕೂಡ ನಿಮ್ಮ ಲೈಫಲ್ಲಿ ಅದನ್ನು ಒಮ್ಮೆ ಯೂಸ್ ಮಾಡಿ ನೋಡಿ. ಪೊಟೆನ್ಷಿಯಲ್ ಎಲ್ಲರಿಗೂ ಕೂಡ ಅವ್ರದ್ದೇ ಆದಂತಹ ನಾವೊಂದು ಪೊಟೆಂಟ್ ಇದ್ದಾಗೆ, ಎನರ್ಜಿ ಇದ್ದಾಗೆ. ಸೊ ತುಂಬ ಜನಕ್ಕೆ ಇದರಲ್ಲಿ ಐ ಡೋಂಟ್ ಲೈಕ್ ಇಟ್ ಎಷ್ಟು ಅಂತ ಹೇಳೋರು ತುಂಬ ಇರ್ತಾನೆ. ಸೊ ಅವರ ಒಂದು ಅದು ಫ್ರೀಕ್ವೆನ್ಸಿ, ಅವರ ಒಂದು ಎನರ್ಜಿ ಅದು. ಅದೇ ಅಷ್ಟರ ಜನರಲ್ಲಿ ಐ ಲೈಕ್ ಇಟ್, ಐ ಲವ್ ಯು ಯಶು ಅಂತ ಹೇಳೋರು ತುಂಬ ಜನ ಇರ್ತಾರೆ. ಅದು ಅವರ ಒಂದು ಎನರ್ಜಿ. ಅದ್ರ ಮೇಲೆ ನಮ್ಮ ಯೂನಿವರ್ಸ್ ಫ್ರೀಕ್ವೆನ್ಸಿ ಡಿಪೆಂಡ್ ಆಗ್ತಾ ಹೋಗುತ್ತೆ. ಸೊ ಎಲ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ಥ್ಯಾಂಕ್ ಯು ವಾಚಿಂಗ್ ಟು ಮೈ ಚಾನಲ್. ಎಲ್ರಿಗೂ ಕೂಡ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಂತಹದೇ ಒಂದು ಇಂಟ್ರೆಸ್ಟ್ ಆಗಿರ್ತಕ್ಕಂಥ ಬ್ಯೂಟಿಫುಲ್ ಆದಂತಹ ಒಂದು ಎಪಿಸೋಡ್ನ ನಿಮ್ಮ ಮುಂದೆ ತರೋದಕ್ಕೆ ನಾನು ತುಂಬ ಪ್ರಯತ್ನ ಪಡ್ತೀನಿ. ಇವತ್ತಿನ ಸಂಚಿಕೆ ಇಷ್ಟೇ. 24 ಆನ್ ಯು. ಥ್ಯಾಂಕ್ ಯು ಸೋ ಮಚ್. ಬಾಯ್.